ವೆಲ್ಕಮ್ ಬ್ಯಾಕ್ ಟು ದಿ ಚೈತ್ರ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಂದಿರೋ ಟಾಪಿಕ್ ಏನಪ್ಪ ಅಂದರೆ, ನಾನು ಡಯಟ್ ಅನ್ನೋ ಹೆಸರಲ್ಲಿ ಊಟ ಬಿಟ್ಟು ಸಣ್ಣ ಆದೆ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಓಕೆ, ಫಸ್ಟ್ ಆಫ್ ಆಲ್ ವೆಯ್ಟ್ ಲಾಸ್ ಮಾಡೋಕ್ಕೆ ನಾನು ಊಟ ಬಿಟ್ಟೆ. ಎಸ್, ಎಂಥ ಊಟ ಬಿಟ್ಟೆ ಅಂದರೆ ಆಯಿಲ್ ಫುಡ್ಡು, ಜಂಕ್ ಫುಡ್ ಆ್ಯಂಡ್ ಶುಗರ್ ಇರೋವಂಥ ಫುಡ್ನ ಅವಾಯ್ಡ್ ಮಾಡಿದೆ. ಡಯಟ್ ಮೀನ್ಸ್ ವಾಟ್? ಡಯಟ್ ಅಂದರೆ ಪ್ರಾಪರಾಗಿ ಊಟನ ನಮ್ಮ ಬಾಡಿಗೆ ಎಷ್ಟು ಬೇಕು ಅಂತ ತಿನ್ನೋ ಪ್ರೋಸೆಸ್ನ ಡಯಟ್ ಅಂತ ಕರಿತೀವಿ. ಮೀನ್ಸ್ ಡಯಟಲ್ಲಿ ನಾವು ತಿನ್ನೋವಂಥ ಊಟದಲ್ಲಿ ಏನೇನು ಇರಬೇಕಂದ್ರೆ, ಕಾರ್ಬ್ಸ್ ಎಷ್ಟಿರಬೇಕು, ಪ್ರೋಟೀನ್ ಎಷ್ಟಿರಬೇಕು, ಫೈಬರ್ ಎಷ್ಟಿರಬೇಕು, ಮತ್ತು ಗುಡ್ ಫ್ಯಾಟ್ ಎಷ್ಟು ಇರಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇರಬೇಕು. ಮತ್ತು ನಾವು ತಿನ್ನೋವಂಥ ಪ್ಲೇಟಲ್ಲಿ ಅದು ಆ್ಯಡ್ ಆಗಿರಬೇಕು. ದಟ್ಸ್ ಕಾಲ್ಡ್ ಆ್ಯಸ್ ಡಯಟ್ ಸಿಂಪಲ್ಲಾಗಿ. ನೆಕ್ಸ್ಟು, ನೀವು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಫಸ್ಟು ನೀವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಬೇಕಾಗಿರುವಂಥ ಡಯಟ್ನ ಫಾಲೋ ಮಾಡೋದಲ್ಲ. ಆ್ಯಕ್ಚುಲಾಗಿ ನಿಮ್ಮ ಡಾಕ್ಟರ್ಸ್ ಏನಿದ್ದಾರೆ ಅವ್ರನ್ನ ಕನ್ಸಲ್ಟ್ ಮಾಡಿ, ನಾನು ಹಿಂಗೆ ಇಷ್ಟಿದ್ದೀನಿ, ನಾನು ಇಷ್ಟು ವೆಯ್ಟ್ ಲಾಸ್ ಆಗಬೇಕು ಅಂತ ಅವರೇ ನಿಮಗೆ ಸಜೆಷನ್ ಕೊಡ್ತಾರೆ. ಯಾವ್ಯಾವ ಫುಡ್ನ ತೊಗೋಬೇಕು, ಯಾವ್ದು ತೊಗೋಬಾರ್ದು. ಫಸ್ಟ್ ಆಫ್ ಆಲ್ ನಿಮ್ಮ ಡಯಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಬ್ಲಡ್ ಟೆಸ್ಟ್ನ ಮಾಡಿಸಿ. ನಿಮಗೆ ಶುಗರ್ ಇದೆಯಾ, ಬಿ ಪಿ ಇದೆಯಾ, ಥೈರಾಯ್ಡ್ ಇದೆಯಾ, ಇನ್ನೇನಾದ್ರೂ ಫಾಲ್ಟ್ ಇದೆಯಾ ಅನ್ನೋದು ನಿಮಗೆ ನಿಮ್ಮ ಡಾಕ್ಟರ್ಸೇ ಹೇಳ್ತಾರೆ. ಸೊ ಅದ ಡಿಪೆಂಡ್ ಮೇಲೆ ನೀವು ನಿಮ್ಮ ಡಯಟ್ ಚಾರ್ಟ್ನ ಫಾಲೋ ಮಾಡಬೇಕಾಗತ್ತೆ, ಡಯಟ್ ಫುಡ್ನ ಫಾಲೋ ಮಾಡಬೇಕಾಗತ್ತೆ. ಆ ವಿಡಿಯೋ ನೋಡಿದೆ, ಈ ವಿಡಿಯೋ ನೋಡಿದೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಅವ್ರಿಗೆ ವರ್ಕ್ ಆಯಿತು, ನಮಗೆ ವರ್ಕ್ ಆಗ್ತಿಲ್ಲ. ಮೀನ್ಸ್ ಎಲ್ಲರ ಬಾಡಿ ಒಂದೇ ಥರ ಇರಲ್ಲ. ಸೊ ಅದಕ್ಕೆ ನೀವು ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸಿದ ನಂತರ ನಿಮ್ಮ ಡಯಟ್ನ ಫಾಲೋ ಮಾಡಬೇಕಾಗತ್ತೆ. ಡಯಟಲ್ಲಿ ನಮಗೆ ಬೇಕಾದಂಥ ಬಾಡಿಗೆ ವುಮೆನ್ಸ್ಗೆ 1200 ಕ್ಯಾಲೋರೀಸ್ ಬೇಕು ನಾರ್ಮಲ್ ಡೇಸಲ್ಲಿ, ಮತ್ತು ಮೆನ್ಗೆ 1500 ಕ್ಯಾಲೋರೀಸ್ ಬೇಕು. ನೀವು ಡಯಟ್ ಮಾಡ್ತಾಯಿದ್ದೀವಿ ಅನ್ನೋರು 1000 ಕ್ಯಾಲರಿ ಒಳಗಡೆ ನಿಮ್ಮ ಫುಡ್ನ ಅಲೋಕೇಟೆಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಮ್ಮ ಪ್ಲೇಟಲ್ಲಿ ನಾವೇನು ತಿಂತೀವಿ ಆ ಪ್ಲೇಟಲ್ಲಿ 25% ಕಾರ್ಬ್ಸ್ ಇರಬೇಕು, 25% ಪ್ರೋಟೀನ್ ಇರಬೇಕು, ನೆಕ್ಸ್ಟ್ 50% ನಮಗೆ ಫೈಬರ್ ಇರಬೇಕು. ನೆಕ್ಸ್ಟ್ ಗುಡ್ ಫ್ಯಾಟ್ 1-2% ಇದ್ದರೂ ಸಾಕು. ಮೀನ್ಸ್ ತುಪ್ಪ 1 ಸ್ಪೂನ್ ತೊಗೊಂಡ್ರೆ ಸಾಕು. ಜಾಸ್ತಿ 1 ಸ್ಪೂನಲ್ಲಿ ಮ್ಯಾಕ್ಸಿಮಮ್ ಅಂದ್ರೂ 100 ಕ್ಯಾಲೋರೀಸ್ ಇದ್ದೇ ಇರುತ್ತೆ. 1 ಟೀ ಸ್ಪೂನಷ್ಟು ತೊಗೊಂಡ್ರೂ ಸಾಕು ತಿನ್ನೋವರು. ಇಲ್ಲ ಅಂದರೆ ನಾವು ತೊಗೋತೀವಲ್ಲ ಪ್ರೋಟೀನಲ್ಲಿ, ಏನು ಮೊಟ್ಟೆಯಲ್ಲಿ ಆಗಿರ್ಬೋದು, ಅದರಲ್ಲೂ ಸಹ ಗುಡ್ ಫ್ಯಾಟ್ ಇರುತ್ತೆ. ನೆಕ್ಸ್ಟು ಪನ್ನೀರಲ್ಲಿ ಸಹ ಗುಡ್ ಫ್ಯಾಟ್ ಇರುತ್ತೆ. ಸೊ ನಮ್ಮ ಈಗೇನು ಗೂಗಲಲ್ಲಿ ಎಷ್ಟು ಏನು ಡಯಟ್ಸ್ ಫುಡ್ಗಳು ಅವೈಲಬಲ್ ಇದೆ, ನಮಗೆ ಬೇಕು ಅಂದರೆ. ಮೀನ್ಸ್ ನಾವು ಏನು ತಿಂತಾಯಿದ್ದೀವಿ ಅಂತ ನಾವು ಎಷ್ಟು ತಿಂತಾಯಿದ್ದೀವಿ ಕ್ಯಾಲೋರಿ ಕೂಡ ನಮಗೆ ಗೂಗಲಲ್ಲೇ ಸಿಗುತ್ತೆ. ಸೊ ನಾವೇನು ತಿಂತಾಯಿದ್ದೀವಿ, ಎಷ್ಟು ತಿಂತಾಯಿದ್ದೀವಿ ಅನ್ನೋದು ನಮ್ಮ ಮೈಂಡಲ್ಲಿದ್ದರೆ ನಾವು ನಿಜ ಸಣ್ಣ ಹಾಗೆ ಆಗ್ತೀವಿ. ಸೊ ನಿಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ, ಯಾರು ಏನೇ ಹೇಳಿದ್ರು ಓಕೆ, ಇಟ್ಸ್ ಓಕೆ. ಬೇರೆಯವರಿಗೋಸ್ಕರ ನೀವು ಸಣ್ಣ ಆಗಬೇಡಿ, ನಮಗೋಸ್ಕರ ನಾವು ಆಗೋಣ, ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರ ಆಗೋಣ. ಯಾರು ಏನಂದರೆ ನಮಗೇನು, ನಮ್ಮ ಬಾಡಿ ನಮ್ಗೆ ಇಂಪಾರ್ಟೆಂಟ್. ನಮ್ಮ ಬಾಡಿನ ನಾವು ಫಸ್ಟು ಲವ್ ಮಾಡೋಣ. ಸೊ ಆಗ ನಾವು ಡಯಟ್ ಸ್ಟಾರ್ಟ್ ಮಾಡಿದ್ರೆ ಮೈಂಡ್ ಸೆಟ್ಟಲ್ಲಿ ಸೆಟ್ ಮಾಡ್ಕೊಂಡಿರ್ಬೇಕು ನಾವು. ನಮ್ಮ ಮೈಂಡು ನಮ್ಮ ಕಂಟ್ರೋಲ್ ಇಲ್ಲ ಅಂದರೆ ನಾವು ಏನೇ ಮಾಡಿದ್ರು ನಾವು ಸಣ್ಣ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಈಗ ಏನೋ ಒಂದು ನೋಡ್ತೀವಿ, ತಿನ್ನಬೇಕು ಅನಿಸುತ್ತೆ, ತಿಂದ್ಬಿಡ್ತೀವಿ. ಸೊ ಅದರಲ್ಲಿ ಆಯಿಲ್ ಇರುತ್ತೆ, ಮೈದಾ ಇರುತ್ತೆ, ಗೊತ್ತಾಗಲ್ಲ ನಮಗೆ ಅಲ್ವಾ. ಆಗ ನಾವು ನಮ್ಮ ಡಯಟ್ನ ಫಾಲೋ ಮಾಡ್ತಿದ್ದಿದ್ದು ಅಲ್ಲಿಗೆ ಕಟ್ ಆಯಿತು ಅಲ್ವಾ. ಸೊ ಸ್ಟ್ರಾಂಗ್ ಆಗಿರಬೇಕು. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಇದೇ ಕೆಲಸ ಅಂತಲ್ಲ, ಈ ಡಯಟ್ ಫಾಲೋ ಮಾಡಬೇಕಾದ್ರೆ ಅಂತಲ್ಲ, ಯಾವುದೇ ಕೆಲಸದಲ್ಲಾಗಿರಬೇಕು ನಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿರಬೇಕು. ಪ್ರೀ ಪ್ಲ್ಯಾನ್ ಇಲ್ಲದೆ ಯಾವ ಕೆಲಸನೂ ಯಾವ ವರ್ಕು ಆಗಲ್ಲ. ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರಬೇಕು ಆ್ಯಂಡ್ ನಿಮ್ಮ ಮೇಲೆ ನೀವು ಬಿಲೀವ್ ಇಡಬೇಕು. ಎಸ್ ನಾನು ಆಗ್ತೀನಿ ಅಂತ. ಸೊ ಕಟ್ ಡೌನ್ ಮಾಡಿ,
ಬೇಕ್ರಿ ಐಟಮ್ನ ಕಟೌನ್ ಮಾಡಿ, ಮತ್ತು ಔಟ್ಸೈಡ್ ಫುಡ್ನ ಪಾನಿಪುರಿ, ಮಸಾಲೆ ಪುರಿ, ಗೋಬಿ ಅಂತ ಫುಡ್ನೆಲ್ಲ ಕಟೌನ್ ಮಾಡಿ, ಜಂಕ್ ಫುಡ್ ಮೇನ್ ಕಟೌಟ್ ಮಾಡಿ, ಸೊ ಫುಲ್ಲು ಕಟೌಟ್ ಮಾಡಿ ನಮ್ಮ ಮೈಂಡ್ನ ವೀಕ್ ಮಾಡಿಕೊಂಡ್ರೂ ಸಹ ನಾವು ವೆಯ್ಟ್ ಲಾಸ್ ಆಗೋಕ್ಕಾಗಲ್ಲ. ವೆಯ್ಟ್ ಲಾಸ್ಗೆ ಮೇನ್ ನಾವು ಸ್ಟ್ರಾಂಗಾಗಿ ಇಟ್ಕೊಂಡಿರಬೇಕು ನಮ್ಮ ಮೈಂಡ್ನ, ಮನಸ್ಸನ್ನ. ಅದು ಫ್ರೀಯಾಗಿದ್ದಾಗ, ಹ್ಯಾಪಿಯಾಗಿದ್ದಾಗ ಮಾತ್ರ ನಾವು ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ. ಸೊ ಬಿಡೋಕ್ಕೆ ಹೋಗ್ಬಿಟ್ಟು ಅಂತ ನಾನು ಹೇಳ್ತಾ ಇಲ್ಲ. 1 ಮಂತಲ್ಲಿ 2 ಟೈಮ್ಸ್ 3 ಟೈಮ್ಸ್ ಸಾಕು, ಜಾಸ್ತಿ ಬೇಡ. ಮತ್ತು ತಿಂತಾಯಿದ್ದೀವಿ ಅಂದರೆ ಲಿಮಿಟಲ್ಲಿ ತಿನ್ನಿ. ಸಿಕ್ತು ಅಂತ ಗಬ ಅಂತ ಹೊಟ್ಟೆ ತುಂಬ ತಿನ್ನೋದಲ್ಲ. ಸೊ ತಿನ್ನಿ, ಏನೇ ಒಂದು ಫುಡ್ ತಿಂದರೂ ಅದ್ರ ಮೇಲೆ ಕಂಟ್ರೋಲ್ ಇರಲಿ ನಿಮಗೆ, ಓಕೆನಾ? ಕಂಟ್ರೋಲ್ ಇದ್ದರೆ ಮಾತ್ರ ನಾವು ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ. ಸಪೋಸ್ ಈಗ 1-3 ಡೇಸ್ ನಾನು ಡಯಟ್ನ ಫಾಲೋ ಮಾಡಿದೆ, ಡಯಟ್ ಮೀನ್ಸ್ ಕರೆಕ್ಟಾಗಿ ಊಟ ಫಾಲೋ ಮಾಡ್ಕೊಬಂದೆ, ಮನೆ ಊಟನೇ ಫಾಲೋ ಮಾಡ್ಕೊಬಂದೆ. 4th ಡೇ ನನಗನ್ನಿಸ್ತು ಕ್ರೇವಿಂಗ್ಸ್, ಶುಗರ್ ಕ್ರೇವಿಂಗ್ಸ್ ಆಯಿತು, ಇಲ್ಲ ಜಂಕ್ ಫುಡ್ ಕ್ರೇವಿಂಗ್ಸ್ ಆಯಿತು. ಓಕೆ, ತಿಂದಾದ್ಮೇಲೆ ಅಯ್ಯೋ ನನ್ನ ಡಯಟ್ ಮಿಸ್ ಆಗೋಯ್ತಾ ಅಂತ ಯೋಚನೆ ಮಾಡಿ ಮತ್ತೆ 5th ಡೇಗೆ ನಾವು ಜಂಕ್ ಫುಡ್ನೇ ಫಾಲೋ ಮಾಡೋದಲ್ಲ. ಇಟ್ಸ್ ಓಕೆ, ಸಮ್ಟೈಮ್ ಇಟ್ಸ್ ಆ್ಯಪನ್. 1 ಟೈಮ್ ನೀವು ಜಂಕ್ ಫುಡ್ ತಿಂದಿದ್ದೀರಾ, ಇಟ್ಸ್ ಓಕೆ. ನೆಕ್ಸ್ಟು ಈಗ ಮಾರ್ನಿಂಗ್ ನಾನೇನು ಜಂಕ್ ಫುಡ್ ತಿಂದ್ಬಿಟ್ಟೆ, ಸೊ ಆಫ್ಟರ್ನೂನಿಗೆ ನಾನು ಏನು ಡಯಟ್ ಫಾಲೋ ಮಾಡ್ತಿದ್ದೆ ಅದನ್ನು ಮಾಡಿ, ಇಟ್ಸ್ ಓಕೆ, ಪ್ರಾಬ್ಲಮ್ಮೇ ಇಲ್ಲ. ನಿಮ್ಗೆ ವರ್ಕ್ ಆಗುತ್ತೆ, ನಿಜ ವರ್ಕ್ ಆಗುತ್ತೆ. ನೆಕ್ಸ್ಟ್ ಡೇ ಅದನ್ನು ಫಾಲೋ ಮಾಡಿದ್ವಿ. 6th ಡೇಗೆ ಸೊ ನನಗೆ ಹಂಗೆ ಅನಿಸ್ಬಿಡ್ತು, ಈವ್ನಿಂಗ್ ತಿಂದ್ಬಿಟ್ಟೆ. ಓಕೆ, ಅದ್ರ 7th ಡೇಗೆ ನೀವು ಏನು ತಿಂತಾಯಿದ್ದೀರಾ ಅದನ್ನು ಫಾಲೋ ಮಾಡಿ. ಅರ್ಥ ಆಗ್ತಿದೆಯಾ? ಸೊ ತಿಂದ್ಬಿಟ್ಟೆ, ನನ್ನ ಡಯಟ್ ಅಲ್ಲೇ ಕಟ್ಟಾಯಿತು ಅಂತ ನೀವು ಡಯಟ್ನ ಬಿಡಬೇಡಿ, ಒಳ್ಳೆ ಫುಡ್ ತಿನ್ನೋದನ್ನ ಬಿಡಬೇಡಿ. ಒಂದ್ಸಲ ನೀವು ಒಂದೇ 1 kg ಅಲ್ಲ, ಒಂದೇ 100 ಗ್ರಾಮ್ ಕಡಿಮೆ ಆಗಲಿ, ನಿಮ್ಮಲ್ಲಿ ಬರೋ ಕಾನ್ಫಿಡೆನ್ಸೇ ಬೇರೆ. ಆ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ, ಅದನ್ನು ಯಾರೂ ಹೇಳೋಕ್ಕೂ ಸಾಧ್ಯ ಇಲ್ಲ. ಅದು ಫೀಲ್ ಮಾಡಿದ್ರೆ ಮಾತ್ರ ಅನುಭವಕ್ಕೆ ಬರೋದು. ಆಗ ನಿಮ್ಗೆ ಸಿಗುತ್ತಲ್ಲ ಆ ಕಾನ್ಫಿಡೆನ್ಸೇ ನಿಮ್ಮನ್ನು ಫುಲ್ಲು ವೆಯ್ಟ್ ಲಾಸ್, ನೀವು ಯಾವ ಐಡಲ್ ವೆಯ್ಟಿಗೆ ಆಗಬೇಕು ಅಂತಿದ್ದೀರೋ ಆ ಐಡಲ್ ವೆಯ್ಟಿಗೆ ಕರ್ಕೊಂಡು ಹೋಗುತ್ತೆ. ಮೇನ್ ಕಾನ್ಫಿಡೆನ್ಸ್ ಇರಬೇಕು. ನಾನು ಆಗ್ತೀನಿ, ಸಣ್ಣ ಆಗ್ತೀನಿ ಅನ್ನೋ ಭರವಸೆ ನಿಮ್ಮಲ್ಲಿ ಇರಬೇಕು. ಏನು ಮಾಡ್ತಿದ್ದೆ ಅಂದರೆ, ನನ್ನ ಓಲ್ಡ್ ಡ್ರೆಸ್ಸಸ್ಸು ಸ್ಲಿಮ್ ಆಗಿರುವಾಗ ಹಾಕೋತಾ ಇದ್ವಲ್ಲ, ಆ ಡ್ರೆಸ್ನ ಮುಂದೆ ಇಟ್ಕೊಂಡು, ಸೊ ನಾನು ಇದನ್ನ ಹಾಕ್ಕೊಳ್ಳೇಬೇಕು, ಈ ವೀಕಲ್ಲಿ ಅಥವಾ ಈ 2 ವೀಕಲ್ಲಿ ನಾನು ಈ ಡ್ರೆಸ್ನ ಹಾಕೋಬೇಕು ಅಂತ ನಾನು ನನ್ನ ಮನಸ್ಸಿಗೆ ನಾನು ತೊಗೊತಾ ಇದ್ದೆ. ಸೊ ಅದೇ ಥರ ನಾನು ಹಾಕ್ತಾಯಿದ್ದೆ. ಸೊ ನಾವು ಅಷ್ಟೇ, ನೀವು ಅಷ್ಟೇ, ಏನೇ ಒಂದು ಆಗಬೇಕು ಅಂದರೆ ಗುರಿ ಇರಬೇಕು. ಮುಂದೆ ಗುರಿ ಇದ್ದರೆ ಮಾತ್ರ ನಾವು ಆ ಗೋಲ್ನ ರೀಚ್ ಮಾಡೋಕ್ಕೆ ಸಾಧ್ಯ. ಸೊ ಡಯಟ್ ಅಂದರೆ ಊಟ ಬಿಡೋದಲ್ಲ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಹೊಟ್ಟೆ ತುಂಬ ಹೆಲ್ತಿ ಫುಡ್ನ ತಿನ್ನೋದು, ಓಕೆನಾ? ಹೊಟ್ಟೆಗೆ ಬೇಡವಾಗಿರೋ ವಸ್ತುಗಳನ್ನ ತಿನ್ನೋದನ್ನ ಕಡಿಮೆ ಮಾಡಿ, ಬೇಕಾಗಿರೋ ವಸ್ತುನ ಜಾಸ್ತಿ ತೊಗೊಳ್ಳಿ. ತರಕಾರಿಗಳು, ಹಣ್ಣುಗಳು, ಅವನ್ನ ಹಸಿ ಸೊಪ್ಪು ಮೀನ್ಸ್ ಹಸಿರು ಸೊಪ್ಪನ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ, ಚೆನ್ನಾಗಿ ತಿನ್ನಿ. ಪ್ರೋಟೀನ್ಸ್ನ ಜಾಸ್ತಿ ತೊಗೊಳ್ಳಿ, ಫೈಬರ್ನ ಜಾಸ್ತಿ ತೊಗೊಳ್ಳಿ. ಆಟೋಮೆಟಿಕ್ಕಾಗಿ ನೀವು ಸಣ್ಣ ಆಗೇ ಆಗ್ತೀರಾ. ಕಾರ್ಬ್ಸ್ನ ಕಡಿಮೆ ಮಾಡಿ, ಮೀನ್ಸ್ ಅನ್ನ ತಿಂದ್ಬಿಟ್ರೆ ದಪ್ಪ ಆಗೋಗ್ತೀವಿ ಹಂಗೆ ಹಿಂಗೆ, ಬಟ್ ತಿನ್ನಿ. ನಿಮ್ಮ 100 ಕ್ಯಾಲೋರಿಯಷ್ಟು ನಿಮ್ಮ ಊಟದಲ್ಲಿ ಕಾರ್ಬ್ಸ್ ಇರಲಿ, ಓಕೆನಾ? ಅಂದರೆ ನೀವು ಮಾಡ್ಕೊಂಡಿರ್ತೀರಲ್ಲ ಪ್ಲೇಟು, ಆ ಪ್ಲೇಟಲ್ಲಿ 100 ಗ್ರಾಮಷ್ಟು ನಿಮ್ಮ ಕಾರ್ಬ್ಸ್ ಇರಲಿ. ಅಂದರೆ ರೈಸ್ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಏನೇ ಒಂದಾಗಲಿ, ಸರಿನಾ? ಕಾರ್ಬ್ಸ್ನ ಕಡಿಮೆ ತೊಗೊಳ್ಳಿ. ಫೈಬರ್, ಪ್ರೋಟೀನ್ಸ್ ಅವನ್ನ ಜಾಸ್ತಿ ತೊಗೊಳ್ಳಿ. ಗುಡ್ ಫ್ಯಾಟ್ 1% 2% ಇರಲಿ. ಸೊ ಯಾಕೆ ಸಣ್ಣ ಆಗಲ್ಲ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ. ನೀವೇ ನನಗೆ ಹೇಳ್ತೀರಾ, ಹೌದು ನಾವು ಫಾಲೋ ಮಾಡಿದ್ದಕ್ಕೆ ಆಯಿತು ಅಂತ. ನಿಜ ಅಂದರೆ ನಾವು ಒಂದು ಸಲ ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಯಾವ ಡೇಸಲ್ಲಿ ನಾವು ತಿಂದರೂ ನಮ್ಗೆ ನೆನಪಲ್ಲಿರುತ್ತೆ, ನಾವು ಇಷ್ಟೇ ಕಾರ್ಬ್ಸ್ ತಿಂತಾಯಿದ್ದೀವಿ, ಇಷ್ಟೇ ಫೈಬರ್, ಇಷ್ಟೇ ಪ್ರೋಟೀನ್ ತೊಗೊತಾ ಇದ್ದೀವಿ ಅಂತ. ಅದು ರೂಢಿ ಆಗಿಬಿಡುತ್ತೆ. ನೀವೇನು ದಿನಾ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಿರಲ್ಲ. 21 ಡೇಸ್ ಪ್ರಾಕ್ಟೀಸ್ ಮಾಡಿ ನೋಡಿ. 22ಗೆ ನಿಮಗೆ ಮೈಂಡಲ್ಲೇ ಬಂದ್ಬಿಡುತ್ತೆ, ನಾನು ಇಷ್ಟೇ ತಿನ್ನಬೇಕು ಅಂತ.
ಅಂತ. ನೀವು ಹೋಟೆಲ್ಗೆ ಹೋಗಿದ್ದೀರಾ, ಹೋಟೆಲ್ಗೆ ಹೋಗಿದ್ದೀವಿ ಸೊ ನಾನು ಹೆಂಗೆ ಫಾಲೋ ಮಾಡೋದು ಡಯಟ್, ಇಟ್ಸ್ ಓಕೆ, ಏನು ತೊಗೋತೀರೋ ಅದನ್ನು ತೊಗೊಳ್ಳಿ. ಪ್ಲಸ್ ಅದಕ್ಕೆ ಸ್ವಲ್ಪ ವೆಜಿಟೇಬಲ್ ಸಲಾಡೋ, ಫ್ರೂಟ್ ಸಲಾಡೋ ತೊಗೊಂಡು ಆ್ಯಡ್ ಮಾಡ್ಕೊಳ್ಳಿ, ಅಷ್ಟೇ ಮುಗೀತು ನಿಮ್ಮ ಡಯಟ್ ಚಾರ್ಟ್. ಸೊ ಮೇಯ್ನ್ ಊಟ ಬಿಡೋದಲ್ಲ, ಹೊಟ್ಟೆ ತುಂಬ ಊಟ ತಿನ್ನಿ, ಸ್ಲಿಮ್ ಆಗಿ. ಫುಡ್ನ ಫಾಲೋ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ, ಹ್ಯಾಪಿ ಮೂಡಲ್ಲಿರಿ, ಎಕ್ಸಸೈಸ್ನ ಫಾಲೋ ಮಾಡಿ, ನಿಜ ಖಂಡಿತ ಚೆನ್ನಾಗೇ ಆಗ್ತೀರಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು? ಐ ಥಿಂಕ್ ಚೆನ್ನಾಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನಾನೇನು ಫಾಲೋ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.